ರಾಜಕೀಯವಾಗಿ ಅವ್ರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ರಾಜಕಾರಣಿ ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಏನು 3 ವರ್ಷದಿಂದ ನೋಡ್ರಿ, 3 ವರ್ಷದಿಂದಲ್ಲ, ಈ ವರ್ಷ ಇರೋದು. ಪ್ರತಿ ವರ್ಷ ಯಾರು ನಿಗದಿ ಮಾಡೋರು ಬೆಲೆ FRP-ನ? ಒಬ್ಬರು ಕೊಡೋಣ ಲಿಸ್ಟ್. ಈಗ ನಮ್ಮ ಬಿಜಾಪುರದಲ್ಲಿ ನಾನು ಕೊಡ್ತೀನಿ 3000ದಿಂದ 2800 ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಲಾಸ್ಟ್ ಇಯರ್. ಬೆಳಗಾವಿ ಜಿಲ್ಲೆಯ 17 ಸಕ್ಕರೆ ಕಾರ್ಖಾನೆಯವರು 2900 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ನಮಗೆ FRP ಪ್ರಕಾರ ನೋಡಪ್ಪ, ಕೇಳ್ರಿ ಇಲ್ಲಿ ಮೈನಸ್ ಇದು ಟ್ರಾನ್ಸ್ಪೋರ್ಟೇಷನ್ ಹಾರ್ವೆಸ್ಟಿಂಗ್ ನೀವು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು 3550 ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಅದು ಸಿಗ್ತಾ ಇಲ್ಲ ಅಂತ 2900 ರೂಪಾಯಿ ಮಾತ್ರ ಸಿಗ್ತಾ ಇರೋದು ಅಂತ ರೈತರ ಅಹವಾಲು ಸರ್. ನೋಡಿ, ನೀವು ಎಲ್ಲಾ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಇಂಪ್ಲಿಮೆಂಟೇಷನ್ ಅಷ್ಟೇ ನಮ್ದು. ಹೌದು ಸರ್, ಸಕ್ಕರೆ ಆಯುಕ್ತಾಲಯದಾಗ ಮಾಡಿಲ್ಲ. ಶಿವಾನಂದ ಪಾಟೀಲ್ 2 ವರ್ಷದಿಂದ ನಮ್ಗೆ ಸ್ಪಂದಿಸಲಿಲ್ಲ ಅಂತ ಯಾರು ಸ್ಪಂದಿಸಲಿಲ್ಲ? ಶಿವಾನಂದ ಪಾಟೀಲ್. ಶಿವಾನಂದ ಪಾಟೀಲ್ ಎಲ್ಲ ಮಾಡಿದ್ದಾರೆ. ಶಿವಾನಂದ ಪಾಟೀಲು ಸಕ್ಕರೆ ಮಂತ್ರಿಗಳು ಎಲ್ಲರೂ ಮಾಡಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. ಎಲ್ಲ ಕೇಳ್ರಪ್ಪ. ಇಲ್ಲಿ 10.25 ರಿಕವರಿ, ಶೇಕಡ ರಿಕವರಿ 10.25 ಇದ್ದರೆ 3550 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ಲ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRP-ನ? ಆಯಿತು, ಕಾರ್ಖಾನೆ ಎಷ್ಟು ಕೊಡಬೇಕು? 3550 ಕೊಡಬೇಕು. ಅದಕ್ಕೆ ಕಡಿಮೆ ಆಗಿದೆ, ಸಾಲಲ್ಲ ಅಂತ ಕೇಳ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು.